ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 250ನೇ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಅಮೃತ ಮಂಥನ ವೃತ್ತಾಂತ, ಚಂದ್ರ, ಲಕ್ಷ್ಮಿ, ಕೌಸ್ತುಭರತ್ನ, ಪಾರಿಜಾತ ಮುಂತಾದವುಗಳ ಉತ್ಪತ್ತಿ, ಕಾಲಕೂಟ ವಿಷದ ಜ್ವಾಲೆಯನ್ನು ತಾಳಲಾರದೆ ದೇವಾಸುರರು ಮಹಾದೇವನನ್ನು ಮೊರೆಹೊಕ್ಕುವುದು, ವಿಷವನ್ನು ಪಾನ ಮಾಡಿ ಪರಮೇಶ್ವರನು ಅವರನ್ನು ರಕ್ಷಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ನಾರಾಯಣನ ಮಾತನ್ನು ಕೇಳಿ ಆ ಮಹಾವೀರರೆಲ್ಲ ಒಟ್ಟುಗೂಡಿ ಕ್ಷೀರ ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿದರು. ಬಳಿಕ ಪ್ರಸನ್ನವಾದ ಕಾಂತಿಯುಳ್ಳವನಾಗಿ ಬೆಳಗುತ್ತ 100 ಸೂರ್ಯರಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿ ಚಂದ್ರನು ಕ್ಷೀರಸಾಗರದಲ್ಲಿ ಹುಟ್ಟಿದನು. ಆಮೇಲೆ ಶುಭ್ರ ವಸ್ತ್ರವನ್ನುಟ್ಟು ಲಕ್ಷ್ಮೀದೇವಿಯು ಪಾಲ್ಗಡಲಿನಿಂದ ಎದ್ದು ಬಂದಳು.
ಅವಳ ಹಿಂದೆ ಸುರಾದೇವಿಯು ಉಚ್ಛ್ರೈಷವಸ್ಸೆಂಬ ಬಿಳಿಯ ಕುದುರೆಯೂ ಹುಟ್ಟಿದವು. ಕೌಸ್ತುಭವೆಂಬ ದಿವ್ಯ ರತ್ನವು ಆ ಬಳಿಕ ಕ್ಷೀರ ಸಮುದ್ರದಲ್ಲಿ ಹುಟ್ಟಿತು. ಅದು ಪ್ರಭೆಯ ಕಿರಣಗಳನ್ನು ಸುತ್ತಲೂ ಬೀರುತ್ತಾ ನಾರಾಯಣನ ವಕ್ಷಸ್ಥಳವನ್ನು ಸೇರಿತು. ಅರಳಿದ ಹೂಗೊಂಚಲುಗಳಿಂದ ತುಂಬಿದ ಪಾರಿಜಾತ ವೃಕ್ಷವು ಅನಂತರ ಉತ್ಪನ್ನವಾಯಿತು. ತರುವಾಯ ಧೂಮರಾಶಿಯು ಆಕಾಶದಂತೆ ಎಲ್ಲ ದಿಕ್ಕುಗಳನ್ನು ಆವರಿಸಿಕೊಂಡು ಎದ್ದುದನ್ನು ಅವರು ಕಂಡರು. ಅದನ್ನು ತಡೆಯುವುದು ಅಲ್ಲಿದ್ದ ಪ್ರಾಣಿಗಳಿಗೆಲ್ಲ ಕಷ್ಟವಾಯಿತು. ಅದರ ವಾಸನೆಯನ್ನು ಕುಡಿದು ದೇವತೆಗಳು ನಡುನಡುಗಿ ಮೂರ್ಛೆ ಹೋದರು. ತಲೆಯ ಮೇಲೆ ಕೈಯಿಟ್ಟುಕೊಂಡು ಅವರು ಸಮುದ್ರ ತೀರದಲ್ಲಿ ಕುಳಿತರು. ಕ್ರಮಕ್ರಮವಾಗಿ ಅತಿ ಭಯಂಕರವಾದ ಬೆಂಕಿಯು ಕಾಣಿಸಿತು. ಅದನ್ನು ಅಡಗಿಸುವುದು ಅಸಾಧ್ಯವಾಗಿತ್ತು. ಅದು ಜ್ವಾಲೆಯನ್ನು 4 ಕಡೆಗೂ ಬೀರುತ್ತಾ ದಗದಗನೆ ಉರಿಯುತ್ತಿತ್ತು. ಸುರರು ಅಸುರರು ಆ ಬೆಂಕಿಗೆ ಸಿಕ್ಕಿದರು. ಕೆಲವರು ಪೂರ್ಣವಾಗಿ ಬೆಂದರು, ಮತ್ತೆ ಕೆಲವರು ಅರೆ ಬೆಂದರು. ಅವರು ಮುಂದುಗಾಣದೆ ಎತ್ತೆತ್ತಲೂ ಚದುರಿ ಓಡಿದರು. ಸಾಮಾನ್ಯರಾದವರ ಮಾತು ಅಂತಿರಲಿ, ಮುಖಂಡರೆನಿಸಿದ ದೇವತೆಗಳು ಮತ್ತು ದೈತ್ಯರೂ ಕೂಡ ಆ ದಳ್ಳುರಿಗೆ ಹೆದರಿದರು. ಬಳಿಕ ಆ ಸಮುದ್ರದಿಂದ ಡುಂಡುಭವೆಂಬ 2 ತಲೆಯ ಹಾವುಗಳು, ಘೋರವಾದ ಕೋರೆ ಹಲ್ಲುಗಳುಳ್ಳ ಕೃಷ್ಣ ಸರ್ಪಗಳು, ಕೆಂಪು ಬಣ್ಣದ ಹಾವುಗಳು, ಬಿಳಿಯ ಮತ್ತು ಹಳದಿಯ ಸರ್ಪಗಳು, ಗೋನಸವೆಂಬ ಜಾತಿಗೆ ಸೇರಿದ ಇನ್ನೂ ಎಷ್ಟೋ ಭುಜಂಗಗಳು ಹುಟ್ಟಿದವು. ಸೊಳ್ಳೆಗಳು, ದುಂಬಿಗಳು, ಕಾಡು ನೊಣಗಳು, ಮಿಡತೆಗಳು, ಕರ್ಣಶಲ್ಯಗಳು, ಹೆಂಟೆಗೊದ್ದಗಳು, ಇನ್ನೂ ಹಲವು ಬಗೆಯ ಜಂತುಗಳು ಹುಟ್ಟಿ ಓಡಾಡಿದವು. ಶಾಂಘ, ಹಾಲಾಹಲ, ಮುಸ್ತ, ವತ್ಸ, ಕಂಗೂರು, ಭಸ್ಮಕ, ನೀಲಪತ್ರ ಮುಂತಾದ ನಾನಾ ವಿಧವಾದ ಕೋರೆ ಹಲ್ಲುಗಳು ಮತ್ತು ತೀವ್ರವಾದ ವಿಷವೂ ಉಳ್ಳ 100 ಪ್ರಾಣಿಗಳು ಜನಿಸಿದವು. ಅವುಗಳ ಸೊಗಡಿನಿಂದ ಬೆಟ್ಟದ ಶಿಖರಗಳೂ ಕೂಡ ಸುಟ್ಟು ಹೋಗುತ್ತಿದ್ದವು. ತರುವಾಯ ಪ್ರಾಣಿಗಳ ಭಯವೇ ಆಕೃತಿಯನ್ನು ತಳೆದು ಬಂದಿವೆಯೋ ಎನ್ನುವಂತೆ ಘೋರ ರೂಪದಿಂದ ಸಮುದ್ರ ಮಧ್ಯದಲ್ಲಿ ನಿಂತಿದ್ದ ಕಾಲಕೂಟನೆಂಬ ವಿಷರಾಜನನ್ನು ಅವರೆಲ್ಲರೂ ನೋಡಿದರು. ಅವನು ನೀಲ ರಸದಂತೆ, ದುಂಬಿಯಂತೆ, ಆಗ ತಾನೇ ಬಗೆದು ಎತ್ತಿದ ಕಾಡಿಗೆಯಂತೆ ಕಪ್ಪಗಿದ್ದು ಉಗ್ರವಾಗಿ ಉಸಿರು ಬಿಡುತ್ತಿದ್ದನು. ಅವನ ದೇಹವು ಸ್ವರ್ಗಾದಿ ಲೋಕಗಳನ್ನೆಲ್ಲ ವ್ಯಾಪಿಸುವಷ್ಟು ದೊಡ್ಡದಾಗಿತ್ತು. ಅವನ ಕೂದಲು ಉರಿಯುವ ಬೆಂಕಿಯಂತೆ ಕಾಣುತ್ತಿತ್ತು. ಅವನು ಚಿನ್ನದ ಒಡವೆಗಳನ್ನು, ಮುತ್ತಿನ ಹಾರಗಳನ್ನು ಧರಿಸಿದ್ದನು. ಕಿರೀಟವನ್ನು ಹಾಕಿಕೊಂಡು ಪೀತಾಂಬರವನ್ನು ಹೊದೆದಿದ್ದನು. ಅವನ ದೇಹಕಾಂತಿಯು ಕೆನ್ನೈದಿಲೆಯನ್ನು ಹೋಲುತ್ತಿತ್ತು. ಅವನು ಪುಷ್ಪಗಳಿಂದ ಅಲಂಕೃತನಾಗಿ ಸಮುದ್ರದಂತೆ ಭಯಂಕರವಾಗಿ ಅಬ್ಬರಿಸುತ್ತಿದ್ದನು. ಕ್ರೂರವಾದ ಕಣ್ಣು, ಉಗ್ರವಾದ ಆಕಾರವೂ ಉಳ್ಳ ಆತನನ್ನು ನೋಡಿ ಅಲ್ಲಿದ್ದ ದೇವಾಸುರರು
ಉಳಿದ ಪ್ರಾಣಿಗಳು ಹೆದರಿದವು. ಆ ವಿಷವನ್ನು ಕಂಡ ಮಾತ್ರದಿಂದಲೇ ಕೆಲವರು ಮೃತರಾದರು. ಇನ್ನು ಕೆಲವರು ಮೂರ್ಛೆ ಹೋದರು. ಉಳಿದವರು ಬಾಯಿಯಿಂದ ನೊರೆಯನ್ನು ಕಾರಿದರು. ಮಿಕ್ಕವರ ಪಾಡಂತೂ ವಿಷಮಾವಸ್ಥೆಯನ್ನು ಮುಟ್ಟಿತು. ಇಂದ್ರ, ವಿಷ್ಣು ಮತ್ತು ದಾನವರಾಜನಾದ ಬಲಿ ಇವರಿಗೆಲ್ಲ ಅವನ ಬಿಸಿಯುಸಿರಿನ ಬೇಗೆ ತಟ್ಟಿತು. ಮನೋಹರವಾದ ಸುಂದರಾಕೃತಿಯ ದೇವತೆಗಳು ಹಲವರು ಕರಿಗೊಳ್ಳಿಯ ಬಣ್ಣವನ್ನು ತಾಳಿದರು. ಬಳಿಕ ಮಹಾವಿಷ್ಣುವು ಸಡಗರದಿಂದ ಮುಂದೆ ಬಂದು ದೇವತಾ ಸ್ವರೂಪನಾದ ಆತನಿಗೆ ಇಂತೆಂದನು. ಭಗವಂತನು ಹೇಳುತ್ತಾನೆ, ಯಮರಾಜನಂತಿರುವ ನೀನು ಯಾರು? ನಿನಗೆ ಬೇಕಾದುದೇನು? ನೀನು ಎಲ್ಲಿಂದ ಬಂದೆ? ಏನು ಮಾಡಿದರೆ ನೀನು ತೃಪ್ತನಾಗುವೆ? ಇದೆಲ್ಲವನ್ನೂ ನನಗೆ ಹೇಳು. ವಿಷ್ಣುವಿನ ಮಾತನ್ನು ಕೇಳಿ ಪ್ರಳಯಾಗ್ನಿಗೆ ಸಮಾನನಾದ ಆ ಕಾಲಕೂಟನು ಹರಿದ ನಗಾರಿಯ ಸದ್ದನ್ನು ಹೋಲುವ ಧ್ವನಿಯಿಂದ ಉತ್ತರವಿತ್ತನು. ಕಾಲಕೂಟನು ಹೇಳುತ್ತಾನೆ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಕಾಲಕೂಟವೆಂಬ ವಿಷವು ನಾನು. ದೇವಾಸುರರು ಅತ್ಯಂತ ವಿದ್ವೇಷದಿಂದ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಆಲೋಚಿಸಿ ಪಾಲ್ಗಡಲನ್ನು ಕಡೆದರು. ಅವರೆಲ್ಲರನ್ನೂ ಸಂಹರಿಸಬೇಕೆಂದು ನಾನು ಹುಟ್ಟಿ ಬಂದೆನು. ಕ್ಷಣ ಮಾತ್ರದಲ್ಲಿ ಪ್ರಾಣಿಗಳೆಲ್ಲವನ್ನೂ ನಾನು ಕೊಲ್ಲುವೆನು. ಇಲ್ಲವೇ ನೀವೆಲ್ಲರೂ ಸೇರಿ ನನ್ನನ್ನಾದರೂ ನುಂಗಿಬಿಡಿ. ಅದು ಸಾಧ್ಯವಿಲ್ಲದಿದ್ದರೆ ಪರಮೇಶ್ವರನ ಬಳಿಗೆ ಹೋಗಿ. ಆತನ ಮಾತನ್ನು ಕೇಳಿ ದೇವತೆಗಳು ದೈತ್ಯರು ಹೆದರಿದರು. ಬ್ರಹ್ಮನನ್ನು ವಿಷ್ಣುವನ್ನು ಮುಂದೆ ಬಿಟ್ಟುಕೊಂಡು ಅವರು ಶಂಕರನ ಬಳಿಗೆ ಹೋದರು. ದ್ವಾರಪಾಲಕರಾದ ಗಣಾಧಿಪತಿಗಳು ದೇವಾಸುರರ ಆಗಮನವನ್ನು ಪರಮೇಶ್ವರನಿಗೆ ತಿಳಿಸಿದರು. ಅವನ ಅನುಜ್ಞೆಯಾದ ಬಳಿಕ ಅವರು ಅವನ ಬಳಿಗೆ ಹೋದರು. ಅತಿ ನಿರ್ಮಲವಾದ ರತ್ನದ ಮೆಟ್ಟಿಲುಗಳಿಂದಲೂ ವೈಡೂರ್ಯದ ಕಂಬಗಳಿಂದಲೂ ಮುತ್ತು ರತ್ನಗಳ ಅಲಂಕಾರದಿಂದಲೂ ಕೂಡಿದ ಸುವರ್ಣಮಯವಾದ ಮಂದರಗಿರಿಯ ಗುಹೆಯನ್ನು ಬ್ರಹ್ಮಾದಿಗಳು ಪ್ರವೇಶಿಸಿದರು. ದೇವಾಸುರರೆಲ್ಲರೂ ಅಲ್ಲಿ ಮಹಾದೇವನಿಗೆ ಮಂಡಿಯೂರಿ ನಮಸ್ಕರಿಸಿ ಬ್ರಹ್ಮನನ್ನು ಮುಂದೆ ನಿಲ್ಲಿಸಿ ಸ್ತೋತ್ರ ಮಾಡಿದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 250ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.